ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಭಾರತೀಯ ಸಂಸ್ಕೃತಿಯ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದಾದ ಗುರು ಪೌರ್ಣಮಿಯ ಮಹತ್ವ ಮತ್ತು ಇತಿಹಾಸ ಏನೆಂದು ತಿಳಿದುಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಎಂದರೆ ಕೇವಲ ಪಾಠ ಹೇಳುವ ಶಿಕ್ಷಕನಲ್ಲ, ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜ್ಞಾನವನ್ನು ಬೆಳಗುವ ನೀಡುವವನೇ ಗುರು ಎಂದು. ಸಂಸ್ಕೃತದಲ್ಲಿ ಹೇಳುವುದಾದರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಅಂದರೆ ಗುರು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಸಮಾನರು. ಆದ್ದರಿಂದಲೇ ಗುರು ಪೌರ್ಣಮಿಯಂದು ಗುರುಗಳಿಗೆ ವಿಶೇಷವಾಗಿ ಗೌರವಿಸಲಾಗುತ್ತದೆ. ಗುರು ಪೌರ್ಣಮಿಯ ಕಥೆ ಏನಪ್ಪ ಅಂದರೆ, ಪುರಾಣಗಳ ಪ್ರಕಾರ ಮಹಾನ್ ಋಷಿ ವೇದವ್ಯಾಸರು ಆಷಾಢ ಮಾಸದ ಪೌರ್ಣಮಿಯಂದು ಜನಿಸಿದ್ದರು. ಅವರ ಹುಟ್ಟುಹಬ್ಬವ ಸಲುವಾಗಿ ಗುರು ಪೌರ್ಣಮಿ ಆಚರಿಸಲಾಗುತ್ತದೆ. ಮತ್ತು ಅವರು 4 ವೇದಗಳನ್ನು ವ್ಯವಸ್ಥಿತವಾಗಿ ವಿಂಗಡಿಸಿದ್ದರು. ಮಹಾಭಾರತ ಮತ್ತು 18 ಪುರಾಣಗಳು ಹಾಗೂ ಬ್ರಹ್ಮಸೂತ್ರಗಳನ್ನು ರಚಿಸಿದ್ದರು. ಆದ್ದರಿಂದ ಈ ದಿನವನ್ನು ವ್ಯಾಸ ಪೌರ್ಣಮಿ ಎಂದು ಕರೆಯಲಾಗುತ್ತದೆ. ಅವರ ಜ್ಞಾನದಿಂದಲೇ ಗುರು ಶಿಷ್ಯರ ಪರಂಪರೆ ಹೊಸ ದಿಕ್ಕು ದೊರೆಯಿತು ಎಂದು ತಿಳಿಯಲಾಗಿದೆ. ಅವರ ಶಿಷ್ಯರು ಈ ದಿನವನ್ನು ವ್ಯಾಸಮುನಿಗಳಿಗೆ ಪೂಜೆ ಸಲ್ಲಿಸಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದ್ದರು. ಆ ದಿನದಿಂದ ಪ್ರತಿ ವರ್ಷ ಈ ದಿನವನ್ನು ಗುರುಪೌರ್ಣಮಿಯಾಗಿ ಆಚರಿಸುವ ಸಂಪ್ರದಾಯ ಆರಂಭವಾಯಿತು ಎಂದು ಪುರಾಣಗಳ ಪ್ರಕಾರ ಉಲ್ಲೇಖವಾಗಿದೆ. ಆದಿಗುರುವಿನ ಕಥೆ. ಇವರು ಕೂಡ ಆದಿಗುರುವಿನ ಕಥೆ ತಿಳ್ಕೊಳ್ಳೋಣ. ಯೋಗ ಸಂಪ್ರದಾಯದಲ್ಲಿ ಮತ್ತೊಂದು ಪ್ರಸಿದ್ಧ ಕಥೆ ಇದೆ. ಭಗವಾನ್ ಶಿವನು ಆದಿಯೋಗಿಯಾಗಿ ಸಾವಿರಾರು ವರ್ಷಗಳ ತಪಸ್ಸಿನ ನಂತರ 7 ಮಹರ್ಷಿಗಳಿಗೆ ಯೋಗದ ಜ್ಞಾನವನ್ನು ಉಪದೇಶಿಸಿದ ದಿನವೇ ಗುರುಪೌರ್ಣಮಿ ಎಂದು ಪರಿಗಣಿಸಲಾಗಿದೆ. ಆ 7 ಋಷಿಗಳು ನಂತರ ಜಗತ್ತಿನಾದ್ಯಂತ ಆ ಜ್ಞಾನವನ್ನು ಹರಡಿದರು. ಆದ್ದರಿಂದ ಶಿವನನ್ನು ಆದಿಗುರು ಎಂದು ಕೂಡ ಕರೆಯಲಾಗುತ್ತದೆ. ಅವರು ಕೂಡ ಒಬ್ಬ ಗುರು ಆಗಿರುತ್ತಾರೆ. ಬೌದ್ಧ ಧರ್ಮಗಳ ಪ್ರಕಾರ ವಿಶೇಷವಾಗಿ ಬೌದ್ಧ ಸಂಪ್ರದಾಯದ ಪ್ರಕಾರ ಬುದ್ಧನು ಜ್ಞಾನೋದಯದ ನಂತರ ತನ್ನ ಮೊದಲ ಉಪದೇಶವನ್ನು ಸಾರನಾಥದಲ್ಲಿ 5 ಶಿಷ್ಯರಿಗೆ ನೀಡಿದ ದಿನವೂ ಇದೇ ದಿನದಂದು ಅವರು ಬೋಧನೆ ಮಾಡಿರ್ತಾರೆ. ಆ ದಿನವನ್ನು ಕೂಡ ಗುರು ಪೌರ್ಣಮಿಗೆ ಈ ಬೌದ್ಧ ಧರ್ಮದ ಪ್ರಕಾರವಾಗಿ ವಿಶೇಷವಾಗಿ ಪೂಜಿಸಲ್ಪಡುತ್ತದೆ ಬುದ್ಧನನ್ನು. ಗುರು ಪೌರ್ಣಮಿಯ ಮಹತ್ವ ಏನಪ್ಪ ಅಂದರೆ, ಗುರು ನಮಗೆ ಶಿಕ್ಷಣ ಮಾತ್ರವಲ್ಲ, ಉತ್ತಮ ಜೀವನದ ದಾರಿಯನ್ನು ಕೂಡ ತೋರಿಸುತ್ತಾರೆ. ಗುರು ಇಲ್ಲದಿದ್ದರೆ ಶಿಕ್ಷಣ ದೊರೆಯಲು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಗುರುವಿನ ಅವಶ್ಯಕತೆ ಅಗತ್ಯವಾಗಿರುತ್ತದೆ. ಪ್ರತಿಯೊಬ್ಬರಿಗೂ ತಮ್ಮ ಮೊದಲನೇ ಗುರು ಬಂದು ತಂದೆ ತಾಯಿ, ನಂತರ ಶಾಲೆಯಲ್ಲಿ ಶಿಕ್ಷಕರು, ಆಮೇಲೆ ಜೀವನದಲ್ಲಿ ನಮಗಾಗಿ ದಾರಿ ತೋರಿದ ಪ್ರತಿಯೊಬ್ಬರೂ ಸಮೇತ ಗುರುಗಳಾಗೇ ಇರ್ತಾರೆ. ಈ ದಿನ ಗುರುಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯುವುದು ನಮ್ಮ ಸಂಸ್ಕೃತಿಯ ಶ್ರೇಷ್ಠ ಪರಂಪರೆಯಾಗಿದೆ. ಗುರುಪೌರ್ಣಮಿಯಂದು ಗುರುಗಳಿಗೆ ಪಾದ ಪೂಜೆ ಮಾಡುತ್ತಾರೆ. ಹೂವು ಮತ್ತು ಹಣ್ಣು ಮತ್ತು ದಕ್ಷಿಣೆ ಅರ್ಪಿಸುತ್ತಾರೆ. ಮತ್ತು ವ್ಯಾಸ ಮುನಿ ಹಾಗೂ ಆದಿಗುರುವನ್ನು ಸ್ಮರಿಸುತ್ತಾರೆ. ಧ್ಯಾನ, ಜಪ ಮತ್ತು ಸತ್ಸಂಗಗಳಲ್ಲಿ ಭಾಗವಹಿಸುತ್ತಾರೆ.
ತಮ್ಮ ಜೀವನದಲ್ಲಿ ತೋರಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾರೆ. ಗುರುಪೌರ್ಣಮಿಯಂದು ಗುರು ಇಲ್ಲದ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಜೀವನಕ್ಕೆ ದಿಕ್ಕಿಲ್ಲ. ಆದ್ದರಿಂದ ಗುರುಪೌರ್ಣಮಿ ಕೇವಲ ಒಂದು ಹಬ್ಬವಲ್ಲ, ಅದು ಕೃತಜ್ಞತೆ ಮತ್ತು ಜ್ಞಾನ ಸಂಸ್ಕೃತಿಯನ್ನು ಗೌರವಿಸುವ ಪವಿತ್ರ ದಿನ. ಈ ಗುರುಪೌರ್ಣಮಿಯಂದು ನಿಮ್ಮ ಜೀವನವನ್ನು ಬೆಳಗಿಸಿದ ಪ್ರತಿಯೊಬ್ಬ ಗುರುವನ್ನು ನೆನೆದು ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಕೊನೆಯದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.